ಬ್ರೇಕ್ ನಂತರ ಮೆಟ್ರೋ ಮೆಜೆಸ್ಟಿಕ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಆಟೋಗಳದ್ದೇ ಪ್ರಾಬ್ಲಮ್. ಈ ಮಾತು ನಾವು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇರೋದು. ಆದ್ರೆ ಇನ್ಮುಂದೆ ಹೀಗೆಲ್ಲ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಆಟೋಗಳು ಇನ್ಮುಂದೆ ಹೊಗೆ ಬಿಡೋದೇ ಇಲ್ಲ. ಕನ್ಫ್ಯೂಸ್ ಆಗಬೇಡಿ, ನಾವು ಹೇಳೋಕೆ ಹೊರಟಿರುವ ಆಟೋಗಳ ಸ್ಪೆಷಾಲಿಟಿನೇ ಅದು. ಬನ್ನಿ ಹಾಗಿದ್ರೆ ಅವು ಹೇಗಿವೆ ಅಂತ ನೋಡೇ ಬಿಡೋಣ. ಆಟೋ ಅಂದಾಕ್ಷಣ ನಿಮ್ಮ ನೆನಪಿಗೆ ಬರೋದು ಹೊಗೆ. ಆದ್ರೆ ಈ ಆಟೋಗಳೇ ಬೇರೆ. ಇವುಗಳ ಸ್ಟೈಲೇ ಬೇರೆ. ಇವು ಹೊಗೆ ಉಗುಳುವ ಆಟೋಗಳಲ್ಲ, ಸೋಲಾರ್ ಆಟೋಗಳು. ಈ ಆಟೋಗಳಿಂದ ಪರಿಸರ ರಕ್ಷಣೆಯಾಗುವುದರ ಜೊತೆಗೆ ಆಟೋ ಚಾಲಕರು ಹೆಚ್ಚು ದುಡ್ಡು ಕೂಡ ಸಂಪಾದಿಸಬಹುದು. ಎಸ್, RJMS ಎಲೆಕ್ಟ್ರಿಕ್ಸ್ ಅನ್ನೋರು ಈ ಆಟೋಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅನುಮತಿ ಕೊಟ್ಟಿದೆಯಂತೆ. ಬೆಂಗಳೂರು, ದೆಹಲಿ, ನಾಗಪುರದಲ್ಲಿ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದ್ದು ಕುತೂಹಲ ಕೆರಳಿಸಿವೆ. ಸೂಪರ್ ಸೋಲಾರ್ ಆಟೋ. ಜನಸ್ನೇಹಿ ಆಟೋ LPG ಪೆಟ್ರೋಲ್ ಚಾಲಿತ ವಾಹನಕ್ಕೆ ಹೋಲಿಸಿದ್ರೆ ಇಲೆಕ್ಟ್ರಿಕ್ ಆಟೋ ಬಹುಪಾಲು ಉತ್ತಮ. 4 ಗಂಟೆ ರೀಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ ಮೈಲೇಜ್ ನೀಡಲಿದೆ. ಸಾಮಾನ್ಯ ಆಟೋಗಳಲ್ಲಿ ಕಿಲೋಮೀಟರ್ಗೆ ₹3.20 ವೆಚ್ಚವಾದರೆ ಇಲೆಕ್ಟ್ರಿಕ್ ಆಟೋಗಳಿಗೆ ₹1 ಅಷ್ಟೇ ವೆಚ್ಚವಾಗುತ್ತೆ. LPG ಆಟೋಗಳ ನಿರ್ವಹಣೆಗೆ ತಿಂಗಳಿಗೆ ₹2,000 ಖರ್ಚಾದ್ರೆ ಸೋಲಾರ್ ಆಟೋಗಳಿಗೆ ತಿಂಗಳಿಗೆ ₹150 ಮಾತ್ರ ಖರ್ಚಾಗುತ್ತಂತೆ. ವಿಶೇಷ ಅಂದ್ರೆ ಸಾಮಾನ್ಯ ಆಟೋಗಳಿಗೂ ಸೋಲಾರ್ ಪ್ಯಾನೆಲ್ ಅಳವಡಿಸಬಹುದಂತೆ. ಅಂದ್ಹಾಗೆ ಈ ಆಟೋ ಬೆಲೆ ಹತ್ರ ₹2 ಲಕ್ಷ. ಅಂದ್ಹಾಗೆ ಈ ಆಟೋ ಖರೀದಿ ಮಾಡೋದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಕೊಡ್ತಾರಂತೆ. ಈ ಎಲ್ಲ ದೃಷ್ಟಿಗಳಿಂದ ಸುಮಾರು 10 ವರ್ಷಗಳ ನಮ್ಮ ಸಾಧನೆ ಇದು. ಪೆಟ್ರೋಲ್ ಮತ್ತು ಡೀಸೆಲ್ನ ಉಪಯೋಗ ಇಲ್ಲದಲ್ಲೇ ಬ್ಯಾಟ್ರಿಗಳ ಸಹಾಯದಿಂದ ಇದು ಓಡಾಡೋದ್ರಿಂದ ಇದು ಸೌಂಡ್ ಪೊಲ್ಯೂಷನ್ನು ಮತ್ತು ಏರ್ ಪೊಲ್ಯೂಷನ್ನು ತುಂಬ ಕಮ್ಮಿ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ ₹60,000 ಸಬ್ಸಿಡಿ ಸಿಗ್ತಾ ಇದೆ. ಬೇರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸಬ್ಸಿಡಿನ ನಾವು ಕೇಳ್ತಾ ಇದ್ದೀವಿ. ಅವರಿಂದ ನಮಗೆ ಬಹಳ ರೆಸ್ಪಾನ್ಸ್ ಬಂದಿದೆ. ಈ ವಿಶೇಷ ಲಕ್ಷಣಗಳಿರುವ ಆಟೋ ಖರೀದಿಗೆ ಚಾಲಕರು ಕೂಡ ಕಾತುರಾಗಿದ್ದಾರೆ. ಇವಾಗಿರೋ ಆಟೋದಲ್ಲಿ ನಾವು ₹300 ಗ್ಯಾಸ್ ಹಾಕಿಸಿದ್ರೆ ₹1,000 ಮಾಡ್ತೀವಿ. ₹1,000 ₹200 ಗಾಡಿ ಕಲೆಕ್ಷನ್ ಹೋಗುತ್ತೆ. ಅವರು ಸಬ್ಸಿಡಿ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರೆ ಅದನ್ನ ನಾವು ಟಾರ್ಗೆಟ್ ಮಾಡ್ಕೊಬೇಕು. ನಮಗೆ ಮೈಲೇಜ್ ಮೇಯ್ನು. ಮೈಲೇಜ್ ಒಂದು 4 ಅವರ್ ಬ್ಯಾಟ್ರಿ ಚಾರ್ಜಿಂಗ್ ಮಾಡಬೇಕಂತೆ. 4 ಅವರ್ಗೆ 110 ಕಿಲೋಮೀಟರ್ ಕೊಟ್ಟವ್ರೆ ಚಾರ್ಜಿಂಗಲ್ಲಿ. ಅದು ಪ್ರಕಾರ ನೋಡಿದ್ರೆ ನಮಗೆ ಮೈಲೇಜ್ ಹೆಂಗೆ ಎಷ್ಟು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಮಗೆ ಇದು ಟಾರ್ಗೆಟ್ ಆಗುತ್ತೆ. ಇನ್ನು ಮಳೆಗಾಲ ಬಂದ್ರೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಬ್ಯಾಟರಿಗಳ ಮೂಲಕ ಆಟೋಗಳನ್ನ ಓಡಿಸಬಹುದಂತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದಿರುವ ಈ ಆಟೋಗಳು ಜೂನ್ ನಂತರ ರೋಡಿಗಿಳಿಯುತ್ತವಂತೆ. ಒಟ್ನಲ್ಲಿ ಹೊಗೆಯ ಅಬ್ಬರಕ್ಕೆ ಮಲಿನವಾಗ್ತಿರುವ ಬೆಂಗಳೂರಿಗೆ ಈ ಆಟೋಗಳಿಂದಾದ್ರೂ ಸ್ವಲ್ಪ ಮುಕ್ತಿ ಸಿಗಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮುನಿಯ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್. ಸದಾ